ಸಾಫ್ಟ್ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಗದಗ ತಂಡದ ಮಾಲಕಿ ಶ್ವೇತಾಗೌಡ ಹೇಳಿಕೆ. ಹೌದು, ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯಾದ್ಯಂತ 32 ತಂಡಗಳು ಕೂಡಿದ್ದು ಇದು ಕೂಡ ಐಪಿಎಲ್ ಮಾದರಿಯಲ್ಲಿ ಬೆಳೆದು ಬರಲಿದೆ. ಈಗಾಗಲೇ ಪಂದ್ಯಗಳು ಶುರುವಾಗಿಯೇ ಒಳ್ಳೆಯ ಸ್ಪಂದನೆಗಳು ಸಿಗ್ತಿದೆ. ನಾನು ಬೆಂಗಳೂರು ಹಾಗೂ ಮಂಡ್ಯ ತಂಡ ಖರೀದಿಸುವ ಆಸೆ ಇತ್ತು, ಆದರೆ ಗದಗ ತಂಡ ಖರೀದಿಸುವ ಅವಕಾಶ ಸಿಕ್ಕಿತು. ಪಂಡಿತ ಪುಟ್ಟರಾಜರು, ಭೀಮಸೇನ್ ಜೋಶಿ, ಸುನಿಲ್ ಜೋಶಿ ಅಂತ ಮಹಾನ್ ನಾಯಕರ ತವರೂರಿನ ತಂಡದ ಮಾಲಕತ್ವ ವಹಿಸಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ನವೆಂಬರ್ 1ರಿಂದ ಪಂದ್ಯ ಪ್ರಾರಂಭವಾಗಿದೆ. ನಮ್ಮ ತಂಡ ನವೆಂಬರ್ 24ರಂದು ಸೆಣಸಾಡಲಿದೆ. ಇದು ಭಾರತ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ, ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ ಅಂತ ಆಟಗಾರರು ಐಪಿಎಲ್ ನಿಂದ ಬೆಳಕಿಗೆ ಬಂದಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬೆಳೆಯಲಿ ಅನ್ನುವ ಉದ್ದೇಶದಿಂದ ಸಾಫ್ಟ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಆಚಾರ್ಯ ಕಾಲೇಜ್ ಮೈದಾನದಲ್ಲಿ ಪಂದ್ಯಗಳು ನಡೆಯುತ್ತಿವೆ. ಪ್ರತಿ ಪಂದ್ಯಗಳು ದಿನದಿಂದ ದಿನಕ್ಕೆ ಗದಗ ಡಿಸ್ಟ್ರಿಕ್ಟ್ ಗದಗ ಪವರ್ಸ್ ಟೀಮ್ ಓನರ್ ಗದಗ ಪವರ್ಸ್ ಶ್ವೇತಾಗೌಡ ಟೀಮ್ ಓನರ್ ಬೆಂಗಳೂರು. ಮಹೇಶ್ವರಾನಂದ ಗುರುಜಿ ಸಿದ್ದಾರೂಢ ಸಂಪ್ರದಾಯ ಜಳಗಾಪುರ ಬೀದರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಶ್ರೀ ಶ್ರೀ ಗಾನಯೋಗಿ ಪಂಡಿತ್ ಪುಟ್ಟರಾಜ ಸ್ವಾಮಿಯೇ ನಮಃ. ಪಣಬಿಟ್ಟು ಗದಗ ಡಿಸ್ಟ್ರಿಕ್ಟ್ ಗದಗ ಪವರ್ಸ್ ಟೀಮ್ ಓನರ್ ಗದಗ ಪವರ್ಸ್ ಶ್ವೇತಾಗೌಡ ಟೀಮ್ ಓನರ್ ಬೆಂಗಳೂರು. ಮಹೇಶ್ವರಾನಂದ ಗುರುಜಿ ಸಿದ್ದಾರೂಢ ಸಂಪ್ರದಾಯ ಜಳಗಾಪುರ ಬೀದರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಶ್ರೀ ಶ್ರೀ ಗಾನಯೋಗಿ ಪಂಡಿತ್ ಪುಟ್ಟರಾಜ ಸ್ವಾಮಿಯೇ ನಮಃ. ಪಣಬಿಟ್ಟು ಮತ್ತೆ ಒಂದು ಪ್ರಚಾರನೂ ಸಿಗ್ತಿದೆ ಹಾಗೂ ಎಲ್ಲಾ ಕಡೆಯಿಂದ ಒಂದು ಅಭಿಮಾನ ಇನ್ನೂ ಜಾಸ್ತಿನೇ ಆಗ್ತಿದೆ ಪ್ಲೇಯರ್ಸಿಗೆ. ನಾವ್ ಹೇಗೆ ಐಪಿಎಲ್ ಶುರುವಾದಾಗ ಯಾರು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳಿ. ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನಮ್ಮ ಯಶಸ್ವಿ ಜೈಪಾಲ್ ಆಗಿರ್ಬೋದು, ಎಷ್ಟು ಜನ ಪ್ಲೇಯರ್ಸು ಒಂದು ಅವಕಾಶ ಸಿಗ್ದಂಗೆ ಎಲ್ಲೋ ಒಂದು ತೆರೆಮರೆಯಲ್ಲಿ ಮಾಡ್ತಿದ್ರು, ಎಲೆ ಒಂದು ಇದೇ ತರ ಅವರಿಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಇವಾಗ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಆಗಿದ್ದಾರೆ. ಸೊ ಮುಂದೆ ನಮ್ಮ ಕರ್ನಾಟಕ ಟೀಮಲ್ಲಿ ಒಂದು ಇಂಡಿಯನ್ ಟೀಮಲ್ಲಿ ಒಂದ್ ಕಾಲದಲ್ಲಿ ಕರ್ನಾಟಕದವರೇ ಹೆಚ್ಚಾಗಿದ್ರು. ಜಾವಗಲ್ ಶ್ರೀನಾಥ್ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ವೆಂಕಟೇಶ್ ಪ್ರಸಾದ್ ಅವರಾಗಿರ್ಬೋದು, ಹಾಗೆ ನಮ್ಮ ಗದಗಿನವರಾದ ಸುನಿಲ್ ಜೋಶಿ ಅವರು. ನಾವು ಮೇನ್ ಅವ್ರನ್ನ ಇದ್ ಮಾಡ್ಕೊಂಡೇ ಬಂದ್ವಿ. ಅವರು ಒಂದು ರಿಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದ ನಂತರ ಗದಗಿಂದ ಆಗ್ಲಿವಿಲ್ಲ, ನಮ್ಮ ಕರ್ನಾಟಕದವರಾಗ್ಲಿ ಈಗ ಅಷ್ಟು ಪ್ಲೇಯರ್ಸ್ ಇಲ್ಲ. ಸೊ ಮುಂದಕ್ಕೆ ಈ ಒಂದು KSPL ಇಂದ ನಮ್ಮ ಇಂಡಿಯನ್ ಟೀಮ್ಗೆ ಆಡುವಂತ ಪ್ಲೇಯರ್ಸ್ಗಳು ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದಾನೇ ಇದೊಂದು ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಮಾಡ್ತಿದೀವಿ. ಕ್ರಿಕೆಟ್ ಅಂದ್ರೆ ಎಲ್ಲರೂ ಏನ್ ಅನ್ಕೊಳ್ತಾರೆ, ಅದೊಂದು ಶ್ರೀಮಂತರ ಆಟ, ಅದಕ್ಕೆ ಒಂದು ಕಿಟ್ ಆಗಿರ್ಬೋದು, ಒಂದು ಪ್ರಾಕ್ಟೀಸ್ ಆಗಿರ್ಬೋದು, ತುಂಬಾನೇ ಹಣ ಖರ್ಚು ಮಾಡ್ಬೇಕು ಅಂತ, ಮತ್ತೆ ಅವಕಾಶ ಸಿಗೋದು ಕಡಿಮೆ. ನಮ್ಮ ಇಷ್ಟು ಜನ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೀವಿ, ಆದ್ರೆ ಇಂಡಿಯನ್ ಟೀಮ್ ಆಡೋದು ಬರೀ 11 ಜನ ಮಾತ್ರ. ಅದರಲ್ಲಿ ನಮ್ಮ ಎಲ್ಲ ಸ್ಟೇಟ್ಗಳನ್ನ ತಗೊಂಡ್ರೆ ಕರ್ನಾಟಕದ ಆಟಗಾರ ಸಂಖ್ಯೆ ತುಂಬಾ ಕಡಿಮೆ. ಸೊ ಹಾಗಾಗಿ ಅಲ್ಲಿ ಆಡಿಲ್ಲ ಅಂದ್ರೂ ಅವ್ರಿಗೆ ಆ ಒಂದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಮಟ್ಟದಂಗೆ ಒಂದು ವೇದಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಇದು ಒಂದು ಮಾಡಿದೀವಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಆಚಾರ್ಯ ಕಾಲೇಜ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಇದೊಂದು ಟೂರ್ನಮೆಂಟ್. ಪ್ರತಿದಿನ ಸಂಜೆ 7:30ಯಿಂದ 9:00. ನಿನ್ನೆ ಕೂಡ ಮೊನ್ನೆ ಕೊಪ್ಪಳ ಟೀಮ್ ಅವ್ರದ್ದಾಯ್ತು. 9 ಓವರ್ ಮ್ಯಾಚ್ ಅಲ್ಲಿ 120 ರನ್ ಚೇಸ್ ಇತ್ತು. ತಾವೆಲ್ಲರೂ ನೋಡಿರ್ಬೋದು, ಅಷ್ಟು ಅದ್ಭುತವಾಗಿ ಆಡಿದ್ದಾರೆ. ಮತ್ತೆ ಆಟಗಾರ ಸ್ಪಿರಿಟ್ ಅಷ್ಟೇ ಚೆನ್ನಾಗಿದೆ. ಡೇ ಬೈ ಡೇ ಯಾರು ಕೊನೆಯ ಬಾಲ್ ವರ್ಗೂ ಬಿಟ್ಕೊಡ್ಬಾರ್ದು, ಆ ಲೆವೆಲ್ಗೆ ಆಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಟೀಮ್ ಅವರು ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರಿಗೆಲ್ರಿಗೂ ತಮ್ಮ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಬಿಡ್ತೀವಿ. ಹಾಗೂ ಪ್ರತಿದಿನ ಬರೋ ಮ್ಯಾಚ್ಗಳನ್ನ ನೋಡ್ಬೇಕು. ಬೇರೆ ಯಾವುದು ದುರುದ್ದೇಶ ಇಲ್ದಲೆ ಒಂದು ಒಳ್ಳೆ ಪ್ಯೂರ್ಲಿ ಟ್ಯಾಲೆಂಟ್ಗಳಿಗೆ, ಯಾರು ನಮ್ಮ ಗ್ರಾಮೀಣ ಪ್ರತಿಭೆಗಳಿದ್ದಾರೆ ಅವರು ಮುಂದೆ ಬರಲಿ, ಅವ್ರಿಗೂ ಒಂದು ಲೈಮ್ ಲೈಟ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ. ನಮಗೆ ಬೆಂಗಳೂರಲ್ಲೇ ಸಾಕಷ್ಟು ಅವಕಾಶ ಇದ್ರೂ ಇಷ್ಟು ದೂರ ಬಂದು ಮತ್ತೆ ನಮ್ಗೆ ಇಲ್ಲೆಲ್ಲ ಪ್ರತಿಯೊಂದಕ್ಕೂ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಂತಹ ನಮ್ಮ ಮಹೇಶ್ ಗುರುಜಿ ಆಗಿರ್ಬೋದು, ಸೈಯದ್ ಸರ್ ಅವರಿಗೆ ಅವ್ರನ್ನ ಇನ್ನೂ ಒಳ್ಳೆ ಉನ್ನತ ಸ್ಥಾನದಲ್ಲಿ ನೋಡಕ್ ಇಷ್ಟಪಡ್ತೀವಿ. ಇಷ್ಟು ಸರಳ